ಕಲೆ ಎಲ್ಲರನ್ನ ಕೈಬೀಸಿ ಕರೆಯುತ್ತೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳುತ್ತೆ ಅಂತ ಮಾತನ್ನು ಸಾಕಷ್ಟು ಸಂದರ್ಭದಲ್ಲಿ ಹೇಳಿರ್ತೀವಿ. ಸೊ ಈಗ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಬಂದಂತಹ ಅವರ ಅಪ್ಪಟ ಅಭಿಮಾನಿ ಒಬ್ಬರು ದೇವು ಇದ್ದಾರೆ, ಬಳ್ಳಾರಿ ಮೂಲದವರು. ಸೊ ಏನಂತಂದ್ರೆ ಅವರ ರೀತಿಯಲ್ಲಿ ಅಂದ್ರೆ ಅವರದೇ ಧ್ವನಿಯಲ್ಲಿ ಹಾಡನ್ನ ಹಾಡುವಂತಹದ್ದನ್ನ ರೂಢಿ ಮಾಡ್ಕೊಂಡಿರ್ತಕ್ಕಂಥದ್ದು. ದೇವು ನಿಮ್ಮ ಮೂಲತಃ ಯಾವವರು, ಮತ್ತೆ ಜಾನಕಿ ಅಮ್ಮ ಅವರು ನಿಮ್ಮ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್, ಯಾವಾಗಿಂದ ಹಾಡೋದು ಕಲ್ತಿದ್ರಿ ಅಂತ? ನನ್ನ ಹೆಸರು ದೇವರಾಜ್ ಸರ್. ನಮ್ಮದು ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ, ಉತ್ತನೂರು ಗ್ರಾಮ ಸರ್. ನಾವೊಂದು ಬಡ ಕುಟುಂಬದಿಂದ ಬಂದವರು ಸರ್. ನಾನು 1 to 8 ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸರ್. ಆಮೇಲೆ ಸಿರುಗುಪ್ಪದಲ್ಲಿ ಓದಿದೆ. ಆಮೇಲೆ ಇವಾಗ ಇಂಜಿನಿಯರ್ ಮಾಡ್ತಿದ್ದೀನಿ ಸರ್. ಡಿಪ್ಲೊಮೊ HSK ಪಾಲಿಟೆಕ್ನಿಕ್ ಬಳ್ಳಾರಿ ವೀರಶೈವ ಕಾಲೇಜಲ್ಲಿ ಮಾಡಿದ್ದೀನಿ ಸರ್. ನಾನು ಸತತವಾಗಿ 8 ವರ್ಷಗಳ ಕಾಲ ಹಾಸ್ಟೆಲಲ್ಲಿದ್ದು ಬೆಳೆದವನು ಸರ್. ಇನ್ನೂ ಹಾಸ್ಟೆಲಲ್ಲಿದ್ದೀನಿ ಸರ್. ನಾನು ಈ ಮೂಲ ಕಾರಣ ಸಂಗೀತ ಬರಬೇಕಂತಂದರೆ ಏನಂತಂದರೆ, ನಮ್ಮ ತಾತ ನಮ್ಮಪ್ಪ ಅವರೆಲ್ಲ ಭಜನೆ ರೂಪದಲ್ಲಿ ಹಾಡ್ತಾರೆ ಸರ್. ನಮ್ಮಪ್ಪ ಮತ್ತು ನಮ್ಮ ತಾತವರೆಲ್ಲ ಹಾರ್ಮೋನಿಯಂ ಬಾರಿಸಿ ಅಂತ ಹಾಡ್ತಾರೆ ಸರ್. ನಮ್ಮಪ್ಪ ಅವರು ಹಾಡಿದ್ರೆ ನಾನು ಕೋರಸ್ ಆಗಿ ಹಾಡ್ತೀನಿ ಸರ್. ಹಂಗೆ ಟ್ರ್ಯಾಕ್ ಜೊತೆ ಸೇರಿ ಹಾಡ್ತಾರೆ ಸರ್. ಈಗ ಪರ್ಟಿಕ್ಯುಲರ್ ಆಗತ್ತಂದ್ರೆ ಅಮ್ಮನ ವಾಯ್ಸಲ್ಲಿ, ಜಾನಕಿ ಅಮ್ಮನ ವಾಯ್ಸಲ್ಲಿ ಹಾಡ್ತಾ ಇರುವಂಥದ್ದು. ಸೊ 1-2 ಸಾಲುಗಳನ್ನು ಹಾಡೋದಾದ್ರೆ? ಓಕೆ ಸರ್ ಹಾಡ್ತೀನಿ ಸರ್. ಹಾಡಿದರೆ ಯಾವಾಗಿಂದ ಹಾಡುವಂಥದ್ದು ಅಭ್ಯಾಸ ಇದು? ಅಂದರೆ ಜಾನಕಿ ಅಮ್ಮನವರು ಹೇಗೆ ಇನ್ಸ್ಪಿರೇಷನ್ ಆಗಿದ್ರು, ಅವರ ಇನ್ಸ್ಪಿರೇಷನ್ ಬಗ್ಗೆ ಹೇಳ್ತಾ 2 ಸಾಲು ಬೇರೆ ಯಾವ್ದಾದ್ರು ಸಾಂಗ್ ಹೇಳಿ ಮುಗಿಸ್ಬಿಡಿ. ಓಕೆ ಸರ್. ಬಟ್ ನಾನು ಏನು ಮಾಡ್ತಿದ್ದೆ ಅಂತಂದರೆ ಸರ್, 4ನೇ ಕ್ಲಾಸಲ್ಲಿ ಬಯಲಾಟ ಆಡಿದ್ದೆ ಸರ್. ನಾನು ಒಂದೇ ಪಾತ್ರದಲ್ಲಿ ಧರ್ಮರಾಯ ಮತ್ತು ಸುಬುದ್ಧಿ ಪಾತ್ರ ಆಡಿದ್ದೆ ಸರ್. ಹಂಗಾಗಿ ನನಗೆ ಹಾಡೋಕ್ಕೆ ಅನುಕೂಲ ಆಯಿತು ಸರ್. ಆಮೇಲೆ ಏನು ಮಾಡಿದೆ ಅಂತಂದರೆ, ಸ್ಟಾರ್ ಮೇಕರ್ ಆ್ಯಪ್ ಯೂಸ್ ಮಾಡಿ ಡೈಲಿ ಹಾಡ್ತಿದ್ದೆ ಸರ್. ಬಟ್ ಫಿಮೇಲ್ ವರ್ಷನ್ ಹಾಡ್ತೀನಿ ಅಂತ ಗೊತ್ತಾಯಿತು. ನಾನು ಕಳೆದ 1 ವರ್ಷಗಳ ಕೆಳಗೆ ಏಪ್ರಿಲ್ 17ಕ್ಕೆ ನಾನು ಅಪ್ಲೋಡ್ ಮಾಡಿದೆ ಸರ್ ಸೋಷಿಯಲ್ ಮೀಡಿಯಲ್ಲಿ. ನಾನು ನೆಗೆಟಿವ್ ಥಾಟ್ಸ್ ಬರ್ತಾವೆ, ನೆಗೆಟಿವ್ ಕಮೆಂಟ್ಸ್ ಬರ್ತಾವೆ ಅಂತ ಅಂದ್ಕೊಂಡಿದ್ದೆ ಸರ್. ಬಟ್ ಯಾವುದೂ ನೆಗೆಟಿವ್ ಕಮೆಂಟ್ಸ್ ಬರಲಿಲ್ಲ ಸರ್. ಅದರಲ್ಲಿ ಪಾಸಿಟಿವ್ ಆಗೇ ಬಂದು ಮೇಲ್ ಜೂನಿಯರ್ ಜಾನಕಿ ಅಂತ. ನನಗೆ ಜಾನಕಿ ವಾಯ್ಸ್ ಬರುತ್ತಾ ಅಂತ ಅಂದ್ಕೊಂಡಾಗ ಅವಾಗ ಹೈಯರ್ ನೋಟ್ಸು, ಲೋಯರ್ ಪಿಚ್ ಅವೆಲ್ಲ ನೋಡ್ಕೊಂಡಾಗ ಓ ಹೌದಾ ಅಂತ ಅಂದ್ಕೊಂಡೆ ಸರ್. ಹಂಗಾಗಿ ಜಾಸ್ತಿ ನಾನು ಕಾನ್ಸಂಟ್ರೇಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸರ್. ಪದೇ ಯಾವುದಾದ್ರೂ ಬೇಜಾರಾದರೆ ಏನನ್ನ ಅಂತಂದರೆ ಬರೀ ಎಸ್ ಜಾನಕಿ ಕನ್ನಡ ಸಾಂಗ್ಸ್ಗಳು, ತಮಿಳ್ ಸಾಂಗ್ಸ್ಗಳು, ತೆಲುಗು ಸಾಂಗ್ಸ್ಗಳು ಎಲ್ಲ ಕೇಳ್ತೀನಿ ಸರ್. ಅದ್ರಂಗ ಫೈನಲ್ ಆಗಿ ಅಮ್ಮನ ನೆನಪಿಗೋಸ್ಕರ 2 ಸಾಲ ಯಾವ್ದಾದ್ರು ಹಾಡೋದಿದ್ರೆ? ಓಕೆ ಸರ್. ಅವರ ಧ್ವನಿಯಲ್ಲಿ. ಓಕೆ ಸರ್. ಈ ರಾತ್ರಿ ಹಾಡೋ ಪಿಸು ಮಾತಲೆ ನಾ ಕಂಡೆ ಹಿನಿದಾದ ಸವಿರಾಗವ, ನೀನಲ್ಲಿ ನಾನಿಲ್ಲಿ ಏಕಾಂತದಿ ನಾ ಕಂಡೆ ನನ್ನದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಹಾಸೆ ಹೂವ ಹಾಸಿ ಕಾದೆ ನಡೆನೀ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇಡೆ ಮಾತೇಕೆ. ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಎಸ್, ಇದಿಷ್ಟು ಗಾಯಕ ದೇವ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು.